ವೆಂಕಟನಾಥ, ನಿನ್ನಿಂದಾಗಿ ಒಂದು ಪ್ರಾಣ ಉಳಿತು. ಈ ಇಬ್ಬರು ಆಚಾರ್ಯರ ಕುತಂತ್ರದಿಂದ ಮಠಕ್ಕೆ ಕೆಟ್ಟ ಹೆಸರು ಬರ್ತಿತ್ತು. ಅದನ್ನ ನೀನು ತಪ್ಪಿಸಿದ್ದೀಯ. ನಾನು ಗುರುಗಳ ಆಜ್ಞೆಯಷ್ಟೇ ಪಾಲಿಸಿದ್ದೇನೆ. ವೆಂಕಟನಾಥ, ಆ ವೃದ್ಧೆ ಸತ್ಯವತಿಯವರು ಆಪತ್ತಿನಲ್ಲಿದ್ದಾರೆ ಅಂತ ನಮಗೆ ಹೇಳಿದ್ ನೀನೆ. ಈ ವಿಷಯ ಗುಟ್ಟಾಗಿರ್ಲಿ ಅಂತ ನಾವು ನಿನಗೆ ಹೇಳಿದಾಗ ಈ ವಿಷಯವನ್ನ ಎಲ್ಲರಿಂದ ಮುಚ್ಚಿಟ್ಟೆ. ಆಗ ಎಲ್ಲರೂ ನಿನ್ನನ್ನು ಅನುಮಾನದಿಂದ ನೋಡೋ ಹಾಗಾಯ್ತು. ನಿನ್ನ ಪರಿಸ್ಥಿತಿ ಹೇಗಿತ್ತು ಅಂತ ಅರಿವಿದೆ, ಆದರೆ ನೀನದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ಯಾ. ಸುಧೀಂದ್ರರೇ, ಈ ಕಲಿಯುಗದಲ್ಲಿ ಮಾಯೆಯ ಪ್ರಭಾವದಿಂದ ಜ್ಞಾನಿಗಳು ಎನಿಸಿಕೊಂಡವರು ಸಹ ಅರಿಷಡ್ ವರ್ಗಗಳಿಗೆ ದಾಸರಾಗಿ ತಪ್ಪುಗಳನ್ನು ಮಾಡ್ತಾನೇ ಇರ್ತಾರೆ. ನೀನು ಅದನ್ನೆಲ್ಲ ಮೆಟ್ಟಿ ನಿಂತು ಜ್ಞಾನದ ಬೆಳಕಿನಲ್ಲಿ ಸಾಗಬೇಕಾಗುತ್ತೆ. ನೊಂದವರಿಗೆ ಬೆಳಕಾಗಿ, ಬೆಂದವರಿಗೆ ನೆರಳಾಗಬೇಕಾಗುತ್ತೆ. ನಿನ್ನಲ್ಲಿ ಆ ಶಕ್ತಿ ಇದೆ. ನೀನು ಅದಕ್ಕಾಗಿಯೇ ಜನ್ಮ ತಾಳಿದ್ದೀಯ. ನಿನ್ನ ಹಿಂದೆ ದೇವತೆಗಳ ಆಶೀರ್ವಾದವೂ ಇದೆ. ಗುರುಗಳೇ, ನಿಮ್ಮ ಮಾರ್ಗದರ್ಶನದಂತೆ ಮುನ್ನಡೆಯುತ್ತೇನೆ. ನಿಮ್ಮ ಆಶೀರ್ವಾದದ ಬಲದಿಂದ ನಾನು ಇಷ್ಟೆಲ್ಲ ಮಾಡಲು ಸಾಧ್ಯವಾಯಿತು. ಆ ವೃದ್ಧೆ ಸತ್ಯವತಿಯವರು ಒಂಟಿಯಾಗಿದ್ದು ಮಾನಸಿಕವಾಗಿ ಬಹಳ ನೊಂದಿದ್ದಾರೆ. ಸ್ವಲ್ಪ ದಿನಗಳ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದವರ ಜೊತೆ ಇರಲಿ. ಆನಂತರ ಅವರನ್ನ ಕ್ಷೇಮವಾಗಿ ಮಠಕ್ಕೆ ಕರ್ಕೊಂಡ್ ಬಾ. ಹಾಗೆ ಆಗ್ಲಿ ಗುರುಗಳೇ. ಅವ್ರಿಗೂ ಕೂಡ ಅವರ ಕೊನೆಯ ದಿನಗಳನ್ನ ಮಠದಲ್ಲಿ ಗುರುಗಳ ಸೇವೆ ಮಾಡ್ತಾ, ಮೂಲರಾಮನ ಧ್ಯಾನ ಮಾಡ್ತಾ ಕಳಿಬೇಕು ಅಂತ ಆಸೆ ಇದೆ. ಮೂಲರಾಮ ನಂಬಿದ ಭಕ್ತರನ್ನ ಎಂದಿಗೂ ಕೈ ಬಿಡೋದಿಲ್ಲ. ಆಕೆಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡೋಣ. ಈ ಕೆಲಸದ ನಡುವೆ ನೀನು ಸರಸ್ವತಿಯ ಕಡೆ ಹೆಚ್ಚು ಗಮನ ಕೊಡಲಾಗಲಿಲ್ಲ. ಆಕೆ ಸುಸಂಸ್ಕೃತ ಹೆಣ್ಣುಮಗಳು. ನಿಮ್ಮ ದಾಂಪತ್ಯವನ್ನ ಸರಿದೂಗಿಸ್ಕೊಂಡು ಹೋಗೋ ಸಹನೆ, ಶಕ್ತಿ ಆಕೆಗಿದೆ. ಮೊದಲಿನ ಹಾಗೆ ಸದಾ ಅಧ್ಯಯನ ಎನ್ನುವುದನ್ನು ಬಿಟ್ಟು ಆಕೆಯ ಕಡೆ ಸ್ವಲ್ಪ ಗಮನ ಕೊಡು. ಹಾಗೆ ಆಗ್ಲಿ ಗುರುಗಳೇ. ಗುರುಗಳೇ, ನನ್ನದೊಂದು ಪ್ರಶ್ನೆ. ನೀವು ವೆಂಕಟನಾಥನ ಬಗ್ಗೆ ಅಷ್ಟೊಂದು ಆತ್ಮೀಯತೆ ತೋರಲು ಕಾರಣವೇನು? ಸುಧೀಂದ್ರನೇ, ಈ ಹಿಂದೆ ನೀವು ವೆಂಕಟನಾಥನ ತಂದೆ ತಿಮ್ಮಣ್ಣ ಭಟ್ಟನ ಬಗ್ಗೆ ಕೂಡ ಇದೇ ಪ್ರಶ್ನೆ ಕೇಳಿದ್ರಿ. ನೀವಷ್ಟೇ ಅಲ್ಲ, ಮಠದಲ್ಲಿ ಸುಮಾರು ಜನ ಇದೇ ಪ್ರಶ್ನೆನ ಕೇಳಿದ್ದಾರೆ. ತಿಮ್ಮಣ್ಣ ಭಟ್ಟನ ಬಗ್ಗೆ, ವೆಂಕಟನಾಥನ ಬಗ್ಗೆ ನಿಮಗೆ ಯಾಕೆ ಅಷ್ಟೊಂದು ಆತ್ಮೀಯತೆ ಅಂತ. ಅದಕ್ಕೆ ಕಾರಣ ಹೇಳ್ತೀನಿ, ಕೇಳಿ. ಹಿಂದೆ ಗುರುಗಳಾದ ವ್ಯಾಸರಾಜರು ನಮ್ಮನ್ನ ಈ ಪೂರ್ವಾದಿ ಮಠದ ಶ್ರೀ ಸುರೇಂದ್ರ ತೀರ್ಥರಿಗೆ ದಾನವಾಗಿ ಕೊಟ್ಟರು. ಅವರು ದಾನ ಕೊಡುವಾಗ ನಾನು ವ್ಯಾಸರಾಜರ ಬಳಿ, ಗುರುಗಳೇ, ನಿಮ್ಮನ್ನ ಅಗಲಿ ನಾನು ಹೇಗೆ ಇರಲಿ ಅಂತ ಪ್ರಶ್ನೆ ಮಾಡಿದೆ. ಆಗ ಅವರು, ಯಾರಿಗೆ ಗೊತ್ತೋ ವಿಜೇಂದ್ರ, ಮುಂದೆ ನಾನೇ ನಿಮ್ಮ ಶಿಷ್ಯರ ಶಿಷ್ಯನಾಗಿ ಬರಬಹುದು ಎಂದು ಹೇಳಿದರು. ನಮ್ಮ ವೆಂಕಟನಾಥನನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ಅವನು ನಮ್ಮ ಗುರುಗಳಾದ ವ್ಯಾಸರಾಜರ ಹಾಗೆ ಬೆಂಕಿಯ ಕಿಡಿಯಂತೆ ಕಂಗೊಳಿಸ್ತಾ ಇದ್ದಾನೆ. ನಮ್ಮ ಗುರುಗಳಾದ ಶ್ರೀ ವ್ಯಾಸರಾಜರು ವೆಂಕಟನಾಥನಾಗಿ ಜನಿಸಿರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇನ್ನು ಮುಂದೆ ಈ ಮಠದಲ್ಲಿ ಅವನು ನಿಮ್ಮ ಶಿಷ್ಯನಾಗಿ ಜಗತ್ವಂದ್ಯನಾಗುತ್ತಾನೆ. ಈ ಕಾರಣದಿಂದಲೇ ನಾವು ತಿಮ್ಮಣ್ಣ ಭಟ್ಟರನ್ನ ಆತ್ಮೀಯತೆಯಿಂದ ಕಂಡೆವು. ವೆಂಕಟನಾಥನನ್ನ ಆತ್ಮೀಯತೆಯಿಂದ ಕಾಣುತ್ತಿರುವುದು. ನಮಗೆ ಇದು ಮೊದಲೇ ತಿಳಿದಿತ್ತು. ಎಲ್ಲವೂ ಶ್ರೀಹರಿಯ ಚಿತ್ತದಂತೆ ನಡೆಯುತ್ತಿದೆ. ವೆಂಕಟನಾಥನನ್ನ ಒಳ್ಳೆಯ ವಿದ್ವಾಂಸನನ್ನಾಗಿ ಸಿದ್ಧಪಡಿಸಿ. ಇದು ರಹಸ್ಯ.
ಗುರುಗಳೇ, ನಿಮ್ಮ ಮಾತುಗಳನ್ನು ಕೇಳಿ ಮಹದಾನಂದವಾಯಿತು. ನನಗೆ ಇಂಥ ಶಿಷ್ಯ ಸಿಕ್ಕಿದ್ದಾನೆ. ನಾನೇ ಧನ್ಯ, ನಾನೇ ಧನ್ಯ. ಹೌದು, ವೆಂಕಟನಾಥನಂತ ಶಿಷ್ಯನನ್ನ ಪಡೆದ ನೀವೇ ಧನ್ಯರು. ಶ್ರೀಹರಿ. ಸರಸ್ವತಿ ಅವಳು ಕೋಣೆಗೋವ ಮೆಟ್ಲತ್ರನೇ ಕೂತಿದ್ದಾಳೆ. ಗಂಡನೂ ಇಲ್ಲ ಅನ್ಸುತ್ತೆ ಅಲ್ವಾ? ನಿನ್ನೆ ಹೋದವನು ಇನ್ನು ಬಂದಿಲ್ಲ ಅನ್ಸುತ್ತೆ. ಮತ್ತೆ ಏನೋ ನಿಧಿ ಕಾಯೋ ತರ ಮೆಟ್ಲ ಮೇಲೆ ಕೂತಿದ್ದಾಳೆ. ಹೌದಾ? ನನ್ಗೇನು ಹಾಗನ್ಸ್ಲೇನ್ವಲ್ಲ. ನೋಡೋಣ ಇರಿ. ಸರಸ್ವತಿ ಅಕ್ಕ, ಸ್ವಲ್ಪ ಬರ್ತೀಯಾ? ಇಲ್ಲಿ ಹಂಡೆಗೆ ನೀರ್ ತುಂಬಿಸ್ಬೇಕು. ನಾನ್ ಕೊಡ ತಗೊಂಡ್ ಹೋದ್ರೆ ಅತ್ತೆ ಬೇಡ ಅಂತಾರೆ. ಬಂದೆ ಅಕ್ಕ. ಅದು ಬಾವ ಸಂಧ್ಯಾ ವಂದನೆ ಕೂರ್ತಿದಾರಲ್ಲ, ಅವ್ರಿಗೆ ಹೂ ಕಟ್ಕೊಟ್ಟು ಆಮೇಲೆ ಬರ್ತೀನಿ. ನೋಡಿದ್ಯಾ, ಜಾಗ ಬಿಟ್ಟು ಬರೋದಕ್ಕೆ ನೆಪ ಹುಡುಕ್ತಿದ್ದಾಳೆ. ಹೂ ಬೇಕಾದ್ರೆ ನಾನ್ ಕಟ್ಕೊಡ್ತೀನಿ. ಇಲ್ಲಿ ನೀರಿಲ್ಲ, ಸ್ವಲ್ಪ ಬರ್ತೀಯಾ? ಸರಸ್ವತಿ, ನೀನ್ ಹೂ ಕಟ್ಟಮ್ಮ. ನಿಮ್ ಭಾವನ್ ಪೂಜೆಗೆ ತಡವಾಗತ್ತೆ.